ನೀಡುವಂತಹ ಒಬ್ಬ ನಂಬಿಕೆಯ ಎಸೆತಗಾರ ಮಾರ್ಕ್ ಮಹೇಶ ಪ್ರಥಮ ಎಸೆತವನ್ನು ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಸ್ಟ್ರೈಕಿಂಗ್ ಭಾಗದಲ್ಲಿ ಖೈಜರ್ ಸುಂದರತೆ ಎಸೆತ, ಒಳ ತಿರುವನ್ನ ಪಡ್ತಾ ಇದೆ. ಚೆಂಡು ನೇರವಾಗಿ ಗೂಟ ರಕ್ಷಕನ ಬೊಗಸೆಯಲ್ಲಿ ಸೇರ್ತಾ ಇದೆ. ಡಾಟೆಡ್ ಡೆಲಿವರಿ. ಅತ್ಯುತ್ತಮವಾದಂತಹ ಒಂದು ಎಸೆತಗಾರಿಕೆ ತೋರ್ಪಡಿಸ್ತಾ ಇದ್ದಾರೆ ಮಾರ್ಕ್ ಮಹೇಶ. ಚೆಂಡಿನ ಗತಿಯನ್ನು ಅರಿವದೆ ಸಂಪೂರ್ಣವಾಗಿ ವಿಫಲತೆಯನ್ನು ಕಂಡುಕೊಂಡ್ರು ಖೈಜರ್. ಸುಂದರತೆ ಆಟ ಕ್ಯಾಚ್ ಆಗುವ ಸಾಧ್ಯತೆ, ಆದರೆ ಸುರಕ್ಷಿತವಾಗಿ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಹೀಗಾಗಿ ಖೈಜರ್ ಅವರ ಖಾತೆ ತೆರವಾಗ್ತಾ ಇದೆ. ಡಿಡಿ ತಂಡದ ಮೊದಲನೇ ಓಟ ಪೂರೈಸಿಕೊಳ್ತಾ ಇದ್ದಾರೆ ಖೈಜರ್ ಅವರ ರೂಪದಲ್ಲಿ. ಹಿರಿಯ ತಂಡ, ರಾಜ್ಯ ಮಟ್ಟದಲ್ಲೇ ಟೆನ್ನಿಸ್ ಬಾಲ್ ಇತಿಹಾಸದಲ್ಲೇ ಹಿರಿಯ ತಂಡ ಜೆಕೆ ತಂಡ. ಮತ್ತೊಮ್ಮೆ ಮಾರ್ಕ್ ಮಹೇಶ ತನ್ನ ತೃತೀಯ ಎಸೆತವನ್ನು ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಸುಂದರತೆ ಎಸೆತ ಒಳ ತಿರುವನ್ನ ಪಡ್ಕೊಳ್ತಾ ಇದೆ. ನೇರವಾಗಿ ಗೂಟ ರಕ್ಷಕ ಶಂಕೀರ್ ಅವರ ಕೈ ಸೇರ್ತಾ ಇದೆ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದೆ. ಕೇವಲ ಒಂದು ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ ಮಾರ್ಕ್ ಮಹೇಶ. 2 ಓವರ್ ಪವರ್ ಪ್ಲೇನ ಲಾಭವನ್ನ ಪಡೆದುಕೊಳ್ತಾ ಇಲ್ಲ ಇಲ್ಲಿ ಡಿಡಿ ತಂಡದ ದಾಂಡಿಗರು. ಕೊಂಚ ಚೆಂಡಿನ ಗತಿಯನ್ನ ಅರಿತಾ ಇಲ್ಲ ಇಲ್ಲಿ. ಮತ್ತೊಮ್ಮೆ ರಿವರ್ಸ್ ವೇವ್ ಕ್ಯಾಚ್ ಆಗುವ ಸಾಧ್ಯತೆ, ಸುರಕ್ಷಿತವಾಗಿ ಕೈ ಸೇರ್ತಾ ಇದೆ. ಅತ್ಯುತ್ತಮವಾದ
ಡೆಲಿವರಿ ಸತತ 2 ಎಸೆತಗಳು ಡಾಟರ್ ಡೆಲಿವರಿಗೆ ಮಾರ್ಪಡ್ತಾ ಇದೆ. ಯಾವುದೇ ಒಂದು ಭಾರಿ ಹೊಡೆತಕ್ಕೆ ಅವಕಾಶವನ್ನ ಮಾಡಿಕೊಡ್ತಲ್ಲ ಇಲ್ಲಿ ಮಾರ್ಕ್ ಮಹೇಶ್ ಹಾಗೂ ಸಚಿನ್. ಸುಂದರತಾ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು, ಆದರೆ ಸುರಕ್ಷಿತವಾಗಿ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಹೀಗಾಗಿ ವಸಂತ್ ರವರ ಖಾತೆ ತೆರವಾಗ್ತಾ ಇದೆ. ಈ ಮೂಲಕವಾಗಿ ತಂಡದ ಒಟ್ಟು ಮೊತ್ತ 2 ಓಟವನ್ನ ಮಾತ್ರ ಪೂರೈಸಿಕೊಂಡಿದೆ. ಸ್ಟ್ರೈಕಿಂಗ್ ವಿಭಾಗದಲ್ಲಿ ರಹೀಂ, ಎಸ್ಗಾರ್ಗಿ ವಿಭಾಗದಲ್ಲಿ ಸಚಿನ್. ಸುಂದರತೆ ಎಸೆತ ಅಷ್ಟೇ ಜಾಣ್ಮೆ ಆಟ. ಕವರ್ಸ್ ವಿಭಾಗದಲ್ಲಿ ಚೆಂಡು ಸಾಕ್ತಾ ಇದೆ, 1 ಓಟವನ್ನು ಪೂರೈಸಿಕೊಂಡ್ರು. ಹೀಗಾಗಿ ರಹೀಂ ರವರ ಖಾತೆ ತೆರವಾಗ್ತಾ ಇದೆ. ಮೂಲಕವಾಗಿ ತಂಡದ ಒಟ್ಟು ಮೊತ್ತ 3 ಕಡೆ ಸಾಗ್ತಾ ಇದೆ. ಇದು ದ್ವಿತೀಯ ಓವರ್, ಪವರ್ ಪ್ಲೇನ ಕೊನೆಯ ಓವರ್. ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ, ಸುರಕ್ಷಿತವಾಗಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ.
ಮೊತ್ತ 9 ಕಡೆ ಸಾಗ್ತಾ ಇದೆ. ರಹೀಂ ಹಾಗೂ ದಾಸ್ರವರ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ. ತನ್ನ ತಂಡಕ್ಕೆ ಬೃಹತ್ ಮೊತ್ತ ಮಾಡಬೇಕಾದ್ರೆ ಈ ಎರಡು ಆಟಗಾರರ ಒಂದು ಸಹಕಾರ ಅತ್ಯಗತ್ಯ. ಉತ್ತಮವಾದಂತಹ ಒಂದು ಅಗಲವಾದ ಚೆಂಡೆಂದು ಅಂಪೈರ್ ಇಮ್ತಿಯಾಜ್ ರವರಿಂದ ತೀರ್ಮಾನ. ಹೀಗಾಗಿ ಒಂದು ಅತಿರಿಕ್ತ ಓಟದ ಸೇರ್ಪಡೆ ಈ ಮೂಲಕವಾಗಿ ಚೆಂಡು ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಮತ್ತೊಮ್ಮೆ ಮಾರ್ಕ್ ಮಹೇಶ ಉತ್ತಮವಾದಂತಹ ಎಸೆತ. ಅಷ್ಟೇ ಜಾಣ್ಮೆ ಆಟ. ತಟ್ಟಿ ಮುಟ್ಟಿದ್ರ ಮೂಲಕ ರನ್ಔಟ್ ಆಗುವ ಸಾಧ್ಯತೆ ಇತ್ತು, ಆದರೆ ಅದೃಷ್ಟ ದಾಸ್ರವರ ಕೈ ಹಿಡಿತಾ ಇದೆ. ಓವರ್ನ ಮುಕ್ತಾಯ. 3 ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 11 ಓಟಗಳು. 18 ಎಸೆತಗಳ ಮುಂದೆ 11 ಓಟವನ್ನು ಕಲೆ ಹಾಕಿದೆ ಡಿಡಿ ತಂಡದ ಆಟಗಾರರು. ಇನ್ನು ಉಳಿದಂತಹ 18 ಎಸೆತಗಳ ಮುಂದೆ ಅದೆಷ್ಟು ಓಟವನ್ನು ಕಲೆ ಹಾಕ್ತಾರೆ ಕಾದು ನೋಡಬೇಕಾಗ್ತದೆ. ದಯವಿಟ್ಟು ನಿರ್ಣಾಯಕರು ಶೀಘ್ರಗತಿಯಲ್ಲಿ ಪಂದ್ಯವನ್ನು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಸಮಯದ ಅಭಾವ ಇದೆ. ಸಾಕಷ್ಟು ಪಂದ್ಯಕೂಟಗಳು ಇಂದು ಕೊನೆಯ ದಿನ. ಸಮಯದ ಅಭಾವದಿಂದ ಸಾಕಷ್ಟು ಪಂದ್ಯಕೂಟಗಳು ಮುಗಿಸ್ಕೊಡ್ಬೇಕಾಗಿದೆ. ಸಮಾರೋಪ ಸಮಾರಂಭ ಕೂಡ ಇದೆ. ಗಣ್ಯ ವ್ಯಕ್ತಿಗಳು ಆಗಮಿಸುವ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಪಂದ್ಯವನ್ನು ಬೇಗ ಮುಗಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಮತ್ತೊಮ್ಮೆ ಸಚಿನ್ ಎಸ್ಕಾರಿಕೆಯ ಜವಾಬ್ದಾರಿಯನ್ನು ಹೊತ್ತು ಎಡಗೈ ಆಟಗಾರ ದಾಸ್ರವರಿಗೆ. ಇದು 4ನೇ ಓವರ್ ಹಾಗೂ ಸಚಿನ್ ರವರ ವೈಯಕ್ತಿಕ 2ನೇ ಓವರ್ ಎಸಲು ಸಜ್ಜಾಗ್ತಾ ಇದ್ದಾರೆ. ಬಿರುಸಿನ ಹೊಡೆತಕ್ಕೆ ಯತ್ನ. ದಾಂಡು ಚೆಂಡಿನ ಸಂಪರ್ಕವಿಲ್ಲ. ನೇರವಾಗಿ ಗೂಟ ರಕ್ಷಕನ ಕೈ ಸೇರ್ತಾ ಇದೆ. ಡಾಟರ್ ಡಿಲ್ವರಿ ಮತ್ತೊಮ್ಮೆ ಉದ್ದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ. ಅತ್ಯುತ್ತಮವಾದಂತಹ ಎಸ್ಗಾರಿಕೆ. ಒಳ ತಿರುವನ್ನ ಚೆಂಡು ಪಡ್ಕೊಳ್ತಾ ಇದೆ. ಸತತ 2 ಎಸೆತಗಳು ಡಾಟರ್ ಡಿಲ್ವರಿಗೆ ಮಾರ್ಪಡ್ತಾ ಇದೆ. ಜಾಣ್ಮಯ ಎಸ್ಗಾರಿಕೆ ಮೂಲಕವಾಗಿ ಬಿರುಸಿನ ಹೊಡೆತಕ್ಕೆ ಯತ್ನ. ಸತತ 3 ಎಸೆತಗಳು ಡಾಟರ್ ಡೆಲಿವರಿ ಆಗ್ತಾ ಇದೆ. ಚೆಂಡು ಒಳ ತಿರುವನ್ನ ಪಡ್ಕೊಳ್ತಾ ಇದೆ. ಮತ್ತೊಮ್ಮೆ ಉದ್ದರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ. 4 ಎಸೆತಗಳು ಡಾಟರ್ ಡೆಲಿವರಿ. ನಂಬಿಕೆಯ ಎಸೆಗಾರ ಸಚಿನ್ ಮತ್ತೊಮ್ಮೆ. ಸುಂದರತೆಯ ಎಸೆಗಾರಿಕೆ ಬೈಸ್ನ ರೂಪದಲ್ಲಿ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ ದಾಸ್ರವರು. ಅತ್ಯುತ್ತಮವಾದಂತಹ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಸಚಿನ್. ಮಹಾದೇವ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಕೇವಲ 5 ಎಸೆತಗಳ ಮುಂದೆ 1 ಓಟವನ್ನು ಮಾತ್ರ ಬಿಟ್ಕೊಟ್ರು. ಕೊನೆಯ ಎಸೆತ ಕೊಳ್ಳನ ವಾಮನ ಮೂರ್ತಿ ಆಟಗಾರ. ಈಗಾಗಲೇ 1 ಬೌಂಡರಿನ ಸಿಡಿಸಂತ ಆಟಗಾರ ರಹೀಂ. ಉತ್ತಮವಾದಂತ ಹೊಡೆತ. ಕ್ಯಾಚ್ ಆಗುವ ಸಾಧ್ಯತೆ. ರಹೀಂ ರವರ ವಿಕೆಟ್ ಪತನಗೊಳ್ತಾ ಇದೆ.
ಸರಿಯಾಗಿ ಸಂಪರ್ಕ ಪಡ್ಕೊಂಡ ನಿಸ್ಸಂಶಯವಾಗಿ ಸೀಮಾ ರೇಖೆ ಆಚೆ ಸಾಗಿಸ್ತಾರೆ. ಡೇಂಜರಸ್ ಬ್ಯಾಟ್ಸ್ಮನ್ ದಾಸ್ ಯಾವ ಕ್ಷಣದಲ್ಲೂ ಸಹ ಎದುರಾಳಿ ತಂಡಕ್ಕೆ ತಲೆನೋವಾಗಬಹುದು. ಈಗಾಗಲೇ ಬರ ಸಿಡಿಲಿನ ಸಿಕ್ಸರ್ ಅನ್ನ ಸಿಡಿಸಿ ಅಪಾಯಕಾರಿ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಮೂಲಕವಾಗಿ ಸಂಕಷ್ಟ ಸ್ಥಿತಿಯಲ್ಲಿದ್ದಂತಹ ಡಿಡಿ ತಂಡಕ್ಕೆ ಕೊಂಚ ಆಶಾದಾಯಕವನ್ನ ಮೂಡಿಸ್ತಾ ಇದ್ದಾರೆ. ಅಗಲವಾದ ಚೆಂಡು ಹೊರ ತಿರುವನ್ನ ಪಡ್ಕೊಳ್ತಾ ಇದೆ. ನಿರ್ಣಾಯಕ ಇಮ್ತಿಯಾಜ್ ರವರಿಂದ ಅಗಲವಾದ ಚೆಂಡು ಎಂದು ತೀರ್ಮಾನ. ಹೀಗಾಗಿ ಅತಿರಿಕ್ತ ಓಟದ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ತಮ್ಮೆ ಮೊಹಸಿನ್ ಮತ್ತೊಮ್ಮೆ ಉದ್ದರಿ ವಾರಿಸಿಕೊಂಡು ಬೀಸುವಂತ ಪ್ರಯತ್ನ, ಆದರೆ ದಾಂಡನ್ನು ಸವರಿಕೊಂಡು ಸುರಕ್ಷಿತವಾಗಿ ಶಂಕೀರ್ ಅವರ ಬೊಗಸ ಸೇರ್ತಾ ಇದೆ ಚೆಂಡು. ಡೇಂಜರಸ್ ಬ್ಯಾಟ್ಸ್ಮನ್ ದಾಸ್ ರವರಿಗೆ ಪೆವಿಲಿಯನ್ ಹಾದಿ ತೋರಿಸ್ತಾ ಇದ್ದಾರೆ ಮೊಹಸಿನ್. ತಂಡದ ಒಟ್ಟು ಮೊತ್ತ 19 ಓಟಗಳು. ದಾಸ್ ರವರ ಸ್ಥಾನವನ್ನ ತುಂಬಲು ಮತ್ತೊಬ್ಬ ಆಟಗಾರನ ಎಂಟ್ರಿ ಆಗ್ತಾ ಇದೆ ವಿಮಲ್ ರವರ ರೂಪದಲ್ಲಿ. ಅತ್ಯಮೂಲ್ಯವಾದಂತಹ ಉದ್ದರಿಯನ್ನ ಪಡ್ಕೊಂಡಿದ್ದಾರೆ ಮೊಹಸಿನ್ ರವರು. ಮತ್ತೊಮ್ಮೆ ಮೊಹಸಿನ್ ಚೆಂಡು ಹೊರ ತಿರುವನ್ನ ಪಡ್ಕೊಳ್ತಾ ಇದೆ. ಅಗಲವಾದ ಚೆಂಡು ಎಂದು ತೀರ್ಮಾನ. ಒಂದು ಅತಿರಿಕ್ತ ಓಟದ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಸ್ಟ್ರೈಕಿಂಗ್ ಭಾಗದಲ್ಲಿ ಸುಂದರತೆ ಎಸೆತ ಕೇವಲ ಒಂದು ಓಟವನ್ನು ಮಾತ್ರ ಪೂರೈಸಿಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 21 ಕಡೆ ಸಾಗ್ತಾ ಇದೆ. ಮನ್ಸೂರ್ ಹಾಗೂ ವಿಮಲ್ ರವರ ಮೇಲೆ ಹೆಚ್ಚಿನ ಜವಾಬ್ದಾರಿ. ತನ್ನ ತಂಡವನ್ನ ಅದೆಷ್ಟು ಓಟ ಕಲೆ ಹಾಕಿ ಕೊಡ್ತಾರೆ ಕಾದ್ ನೋಡ್ಬೇಕಾಗ್ತದೆ. ಬಿರುಸಿನ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ. ಸುರಕ್ಷಿತವಾಗಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಪ್ರದೀಪ್ ರವರು. ಹೀಗಾಗಿ ಮೊಹಸಿನ್ ಉಳಿತಾ ಇದೆ. ಮನ್ಸೂರ್ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಆಟಗಾರ ಫಾರೂಕ್ ರವರ ಎಂಟ್ರಿ ಆಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕವರ್ಸ್ ನ ಕಡೆ ಸಾಗ್ತಾ ಇದೆ. ಬೌಂಡರಿ 4
ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಮುಕ್ತಾಯ. ಎಸೆತಗಳು ನಿರ್ಣಾಯಕವಾಗಲಿದೆ. ಎದುರಿಸಿದಂತಹ 30 ಎಸೆತಗಳ ಮುಂದೆ ಡಿಡಿ ಇದೆ. ಸಾಕಷ್ಟು ಪಂದ್ಯಾಕೂಟಗಳು ನಡೆಸಬೇಕಾಗಿದೆ. ಅಗಲವಾದ ಗಮನಿಸಬೇಕು. ಉಪಹಾರವನ್ನ ಸಿದ್ಧಪಡಿಸಿದ್ದಾರೆ ವೈ ಸ್ಪೋರ್ಟ್ಸ್ ಸಂಸ್ಥೆಯ ಸದಸ್ಯರುಗಳು. ದಯವಿಟ್ಟು ಹೋಗಿ ಉಪಹಾರವನ್ನ ಸೇವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ರಿವರ್ಸ್ ಸ್ವೀಪ್ ಯತ್ನ, ಕ್ಯಾಚ್ ಆಗುವ ಸಾಧ್ಯತೆ. ಸುರಕ್ಷಿತವಾಗಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಜೆಕೆ ತಂಡದ
ಆಗ್ತಾ ಇದ್ದಾರೆ. ಸ್ಟ್ರೈಕ್ ವಿಭಾಗದಲ್ಲಿ ಫಾರೂಕ್ ಕ್ಯಾಚ್, ಅತ್ಯುತ್ತಮವಾದಂತಹ ಎಸೆತ. ಕೇವಲ ಒಂದು ಓಟವನ್ನು ಮಾತ್ರ ಬಿಟ್ಕೊಟ್ರು. ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯದ ಬಳಿಕ ಡಿಡಿ ತಂಡ 36 ಎಸೆತಗಳ ಮುಂದೆ 30 ಓಟಗಳನ್ನು ಕಲೆ ಹಾಕಿದೆ. 31 ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಮೂಲಕವಾಗಿ ಜೆಕೆ ತಂಡಕ್ಕೆ. 36 ಎಸೆತಗಳ ಮುಂದೆ 31 ಓಟವನ್ನು ಕಲೆ ಹಾಕಬೇಕಾಗಿದೆ ಮುಂದಿನ ಹಂತ ತೇರ್ಗಡೆ ಆಗಬೇಕಾದ್ರೆ ಜೆಕೆ ತಂಡ. ದಯವಿಟ್ಟು ಆಟಗಾರರು ಗಮನಿಸಬೇಕು, ವೈ ಸ್ಪೋರ್ಟ್ಸ್ ಸಂಸ್ಥೆಯ ಸದಸ್ಯರುಗಳು ಉಪಹಾರದ ವ್ಯವಸ್ಥೆಯನ್ನ ನಮ್ಮ ವೇದಿಕೆ ಎಡಭಾಗದಲ್ಲಿ ದಯವಿಟ್ಟು ಉಪಹಾರವನ್ನ ಸೇವಿಸ್ತಾ ಇರ್ತಕ್ಕಂಥ ಆಟಗಾರರು ಚೇರಿನ ಹಿಂಬದಿಯಲ್ಲಿ, ಅಂದರೆ ಬೌಂಡರಿಯ ಹೊರಭಾಗದಲ್ಲಿ ಉಪಹಾರವನ್ನು ಸೇವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಪ್ಲೇಟ್ಗಳನ್ನು ಒಳಭಾಗದಲ್ಲಿ ತರಬೇಡಿ, ಹೊರಗಡೆ ಸೇವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ವೇದಿಕೆ ಎಡಭಾಗದಲ್ಲಿ ಆಟಗಾರರಿಗೆ ವೈ ಸ್ಪೋರ್ಟ್ಸ್ ಸಂಸ್ಥೆಯ ಸದಸ್ಯರುಗಳು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ಹೋಗಿ ಉಪಹಾರವನ್ನು ಸೇವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಶೀಘ್ರಗತಿಯಲ್ಲಿ ಪಂದ್ಯವನ್ನು ಪ್ರಾರಂಭಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಜೆಕೆ ತಂಡದ ಆರಂಭಿಕ ದಾಂಡಿಗರು ಶೀಘ್ರಗತಿಯಲ್ಲಿ ಸಮಯದ ಅಭಾವವಿದೆ, ಸಮಯ ಕೈ ಮೀರಿ ಹೋಗ್ತಾ ಇದೆ. ಸಾಕಷ್ಟು ಪಂದ್ಯಕೂಟಗಳು ಈ ಒಂದು ದಿನ ನಡಿಬೇಕಾಗಿದೆ. ದಯವಿಟ್ಟು ಸಮಯ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಶೀಘ್ರಗತಿಯಲ್ಲಿ ಜೆಕೆ ತಂಡದ ಆರಂಭಿಕ ದಾಂಡಿಗರನ್ನ ಕಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಜೆಕೆ ತಂಡದ 12ನೇ ಆಟಗಾರ ಹಾಗೂ ಡಿಡಿ ತಂಡದ 12ನೇ ಆಟಗಾರ ವೇದಿಕೆ ಬಳಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಿರ್ಣಾಯಕರು ಗಮನಿಸಬೇಕು, ಎರಡು ತಂಡದ 12ನೇ ಆಟಗಾರ ಎಲ್ಲಿವರೆಗೆ ಬರಲ್ಲ ಅಲ್ಲಿವರೆಗೆ ನೀವು ಪಂದ್ಯವನ್ನು ಪ್ರಾರಂಭಿಸಬೇಡಿ.
ಹೊಡೆತವನ್ನ ಹೊಡೆಯಲು ಹೋಗಿ ವಿನೋದ್ ರವರ ರೂಪದಲ್ಲಿ ಉದ್ದರೆಯನ್ನ ಕಳ್ಕೊಂಡಿದ್ದ ಜೆಕೆ ತಂಡ. ಮುಂದಿನ ಪಂದ್ಯಕ್ಕಾಗಿ KC11 ತಂಡದ ನಾಯಕ ಹಾಗೂ ದಾವಣಗೆರೆ 11 ತಂಡದ ನಾಯಕನಿಗೆ ಟಾಸ್ ಕಾರ್ಯಕ್ರಮಕ್ಕಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಸುಂದರತೆ ಎಸ್ಕಾರಿಕೆ ದಾಂಡು ಚೆಂಡಿನ ಸಂಪರ್ಕ ನೇರವಾಗಿ ಗೂಟ ರಕ್ಷಕನ ಬೊಗಸಲ್ಲಿ ಚೆಂಡು ಸೇರ್ತಾ ಇದೆ. ಡಾಟೆಡ್ ಡೆಲಿವರಿ. ಸಚಿನ್ ಮಹಾದೇವ ಸ್ಟ್ರೈಕಿಂಗ್ ಭಾಗದಲ್ಲಿ ಮತ್ತೊಮ್ಮೆ ವಿಮಲ್. ಸುಂದರತೆ ಎಸೆತ ಜಾಣ್ಮೆ ಆಟ. ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ತಂಡದ ಒಟ್ಟು ಮೊತ್ತ 3ರ ಕಡೆ ಸಾಗ್ತಾ ಇದೆ. ಹೆಚ್ಚು ಕಡಿಮೆ ಪ್ರತಿ ಓವರ್ನಲ್ಲಿ 6 ಓಟ ಬಂದರೂ ಸಹ ನಿಸ್ಸಂಶಯವಾಗಿ ಜೆಕೆ ತಂಡ ಮುಂದಿನ ಹಂತಕ್ಕಾಗಿ ತೇರ್ಗಡೆಯನ್ನು ಹೊಂದುತ್ತದೆ. ಅದೇ ವಿರುದ್ಧವಾದರೆ ಡಿಡಿ ತಂಡ ಮುಂದಿನ ಹಂತಕ್ಕಾಗಿ ತೇರ್ಗಡೆಯನ್ನು ಪಡೀತದೆ. ಮತ್ತೊಮ್ಮೆ ವಿಮಲ್ ಮಾರ್ಕ್ ಮಹೇಶನಿಗೆ ಸುಂದರತಾಚ ಕವರ್ಸ್ನ ಕಡೆ ಚೆಂಡು ಸಾಗ್ತದೆ. ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಮಾರ್ಕ್ ಮಹೇಶ್ ರವರ ಖಾತೆ ತೆರವಾಗ್ತಾ ಇದೆ ಮೂಲಕವಾಗಿ. ಓವರ್ನ ಮುಕ್ತಾಯ, ಪ್ರಥಮ ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 4ರ ಕಡೆ ಸಾಗ್ತಾ ಇದೆ. ಇಲ್ಲಿ ಯಾವುದೇ ಒಂದು ಅನವಶ್ಯಕವಾದಂಥ ಹೊಡೆತ ಅವಶ್ಯಕತೆ ಇಲ್ಲ. ಕೇವಲ ಪ್ರತಿ ಎಸೆತಗಳಲ್ಲೂ ಒಂದೊಂದು ಓಟವನ್ನು ಪೂರೈಸಿಕೊಂಡ್ರೆ ನಿಸ್ಸಂಶಯವಾಗಿ ಜೆಕೆ ತಂಡ ಮುಂದಿನ ಹಂತಕ್ಕಾಗಿ ತೇರ್ಗಡೆಯನ್ನು ಹೊಂದುತ್ತದೆ. ಈಗಾಗಲೇ ಅತ್ಯಮೂಲ್ಯವಾದಂತಹ ಉದ್ದರೆಯನ್ನು ಕಳ್ಕೊಂಡಿದ್ದ ಜೆಕೆ ತಂಡ ವಿನೋದ್ ರವರ ರೂಪದಲ್ಲಿ. ಇನ್ನು ಉಳಿದಂತಹ 30 ಎಸೆತಗಳ ಮುಂದೆ 27 ಓಟವನ್ನು ಮಾತ್ರ ಕಲೆ ಹಾಕಬೇಕಾಗಿದೆ ಜೆಕೆ ತಂಡ. ಈಗಾಗಲೇ ಅತ್ಯುತ್ತಮವಾದಂತಹ ಎಸ್ಗಾರಿಕೆಯನ್ನು ತೋರ್ಪಡಿಸಿದಂತಹ ಮಾರ್ಕ್ ಮಹೇಶ ಸವ್ಯ ಸಾಚಿ ಆಟವನ್ನು ಆಡ್ತಾ ಇದ್ದಾರೆ ಈ ಒಂದು ಹೆಗಡೆ ನಗರ ಮೈದಾನದಲ್ಲಿ. ಮತ್ತೋರ್ವ ಎಸೆತಗಾರ ಚೇತನ್ ರವರ ಎಂಟ್ರಿ ಆಗ್ತಾ ಇದೆ. ತನ್ನ ವೈಯಕ್ತಿಕ ಪ್ರಥಮ ಓವರ್ ಹಾಗೂ ತಂಡದ 2ನೇ ಓವರ್ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಸ್ಟ್ರೈಕಿಂಗ್ ವಿಭಾಗದಲ್ಲಿ ಮಾರ್ಕ್ ಮಹೇಶ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಚಿನ್ ಮಹಾದೇವ, ಎಸ್ಕಾರಿಕೆ ವಿಭಾಗದಲ್ಲಿ ಚೇತನ್. ಸುಂದರತೆ ಎಸೆತ ಜಾಣ್ಮೆ ಆಟ. ಕೇವಲ ಒಂದು ಓಟವನ್ನು ಮಾತ್ರ ಪೂರೈಸಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಮಾರ್ಕ್ ಮಹೇಶ್ ಅವರ ಖಾತೆಗೆ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. 2ನೇ ಹಂತದ ಎಲ್ಲಾ ಪಂದ್ಯಾಕೂಟಗಳು ಪ್ರತಿ ಇನ್ನಿಂಗ್ಸ್ 5 ಓವರ್ನಿಂದ ಕೂಡಿರ್ತದೆ. ಇದು ಸಂಘಟಕರಿಂದ ಸೂಚನೆ ಆಗ್ತಾ ಇದೆ. ಮತ್ತೊಮ್ಮೆ ಚೇತನ್. ಸುಂದರತೆ ಎಸೆತ ಜಾಣ್ಮೆ ಆಟ. ತಟ್ಟಿ ಮುಟ್ಟುವುದರ ಮೂಲಕ ಒಂದು ಓಟವನ್ನು ಪೂರೈಸಿಕೊಂಡ್ರು. ಒಂದು ಓಟವನ್ನು ಹೆಚ್ಚುವರಿಯಾಗಿ ಸೇರ್ಪಡೆ ಆಗ್ತಾ ಇದೆ ಈ ಮೂಲಕವಾಗಿ ಸಚಿನ್ ರವರ ಖಾತೆಗೆ. ದಯವಿಟ್ಟು ಪಿಚ್ನ ಒಳಭಾಗದಲ್ಲಿ ಓಟವನ್ನು ಪೂರೈಸಿಕೊಳ್ಬೇಡಿ ಅಂತ ಸೂಚನೆಯನ್ನು ನೀಡ್ತಾ ಇದ್ದೇವೆ. ಮೂಲಕವಾಗಿ ದಯವಿಟ್ಟು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಮಾರ್ಕ್ ಮಹೇಶ ಸ್ಟ್ರೈಕಿಂಗ್ ವಿಭಾಗದಲ್ಲಿ, ಎಸ್ಕಾರಿಕೆ ವಿಭಾಗದಲ್ಲಿ ಚೇತನ್. ಈಗಾಗಲೇ 31 ಓಟವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ಜೆಕೆ ತಂಡ ವಿನೋದ್ ರವರ ರೂಪದಲ್ಲಿ ವಿಕೆಟನ್ನು ಕಳ್ಕೊಂಡಿದೆ. ಪೂರ್ಣಾಂಕದಲ್ಲಿ ಬಿದ್ದಂಥ ಚೆಂಡನ್ನು ನೆಟ್ಟ ನೇರವಾಗಿ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 7ರ ಕಡೆ ಸಾಗ್ತಾ ಇದೆ. ಅತ್ಯುತ್ತಮವಾದಂತಹ ಹೊಡೆತ, ಶಾರ್ಟ್ ಆಗಿ ಬಂದಂತಹ ಚೆಂಡನ್ನ ಸುಂದರತಾಗಿ ಸಚಿನ್ ರವರು ಅವಳಿ ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ.
ದಯವಿಟ್ಟು ಗಮನಿಸಬೇಕು, ಆಟಗಾರರಿಗೆ ಮಾತ್ರ ಉಪಹಾರದ ವ್ಯವಸ್ಥೆನ ಸಂಘಟಕರು ಮಾಡಿದ್ದಾರೆ. ಆಟಗಾರರು ಮಾತ್ರ ಉಪಹಾರವನ್ನು ಸೇವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಉಪಹಾರದ ವ್ಯವಸ್ಥೆಯನ್ನ ಕೇವಲ 11 ಗಂಟೆವರೆಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ ಸಂಘಟಕರು. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಮತ್ತೊಮ್ಮೆ ಚೇತನ್ ಸಚಿನ್ ಮಹಾದೇವನಿಗೆ ಮತ್ತೊಮ್ಮೆ ರಿವರ್ಸ್ ಸ್ವೀಪ್ಗಾಗಿ ಯತ್ನ, ಬಲವಾದ ಮನವಿಗೆ ಪುರಸ್ಕಾರ. ಸಚಿನ್ ರವರ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ ಮೂಲಕವಾಗಿ ಜೆಕೆ ತಂಡ.
ಅಂತಹ ಸಾಕಷ್ಟು ಪಂದ್ಯಾಕೂಟಗಳು ತದ್ವಿರುದ್ಧ ಆಗ್ತದೆ. ಬಲಾಢ್ಯ ತಂಡಗಳು ಈಗಾಗಲೇ ಟೂರ್ನಿಯಿಂದ ಹೊರ ನಡೆದಿದೆ. ಅದೇ ರೀತಿಯ ಚಿತ್ರಣ ಈ ಒಂದು ಹೆಗಡೆ ನಗರ ಮೈದಾನದಲ್ಲಿ ಸಾಗ್ತಾ ಇದೆ. ಜೆಕೆ ರಾಜ್ಯ ಮಟ್ಟದ ಹಿರಿಯ ತಂಡ ಈಗಾಗಲೇ 3 ಬಲಾಢ್ಯ ಆಟಗಾರರು ತನ್ನ ವಿಕೆಟ್ ಅನ್ನು ಒಪ್ಪಿಸಿ ಪಂದ್ಯದ ವೀಕ್ಷಣೆಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಮೊಹಸಿನ್, ಸುಂದರತಾ ಎಸೆತ, ಜಾಣ್ಮೆ ಆಟ, ಕೇವಲ ಒಂದು ಓಟವನ್ನು ಪೂರೈಸಿಕೊಂಡ ಓಟಕ್ಕಾಗಿ ಯತ್ನ, ಆದರೆ ಮೊಹಸಿನ್ ರವರಿಂದ ನಕಾರ. ಕೇವಲ ಒಂದು ಓಟವನ್ನು ಮಾತ್ರ ಪೂರೈಸಿಕೊಳ್ತಾ ಇದ್ದಾರೆ. ಹೀಗಾಗಿ ಮೊಹಸಿನ್ ರವರ ಖಾತೆ ತೆರವಾಗ್ತಾ ಇದೆ. ಮತ್ತೊಮ್ಮೆ ವಿಮಲ್ ಈಗಾಗಲೇ ಅತ್ಯಮೂಲ್ಯವಾದಂತಹ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಸುಂದರತೆ ಎಸೆತ, ನೆಟ್ಟ ನೇರವಾಗಿ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಮಾರ್ಕ್ ಮಹೇಶ್ ರವರ ಖಾತೆಗೆ ಹೆಚ್ಚುವರಿಯಾಗಿ ಒಂದು ಓಟದ ಸೇರ್ಪಡೆ ಆಗ್ತದೆ ಮೂಲಕವಾಗಿ. ತಂಡದ ಒಟ್ಟು ಮೊತ್ತ 14 ಓಟಗಳು. ಮತ್ತೊಮ್ಮೆ ಬಲವಾದ ಮನವಿಗೆ ಪುರಸ್ಕಾರವಿಲ್ಲ. ರನ್ಔಟ್ ಆಗುವ ಸಾಧ್ಯತೆ, ಅದೃಷ್ಟ ಮೊಹಸಿನ್ ರವರ ಕೈ ಹಿಡಿತಾ ಇದೆ. ಲೆಗ್ ಬೈಸ್ ನ ರೂಪದಲ್ಲಿ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಓವರ್ನ ಮುಕ್ತಾಯ. 3 ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 15 ಓಟಗಳು. ಅನವಶ್ಯಕವಾದಂತಹ ಹೊಡೆತವನ್ನು ಹೊಡೆಯಲು ಹೋಗಿ ತನ್ನ ಅತ್ಯಮೂಲ್ಯವಾದಂತಹ ಈಗಾಗಲೇ 3 ಉದ್ದರೆಯನ್ನ ಜೆಕೆ ತಂಡ ಕಳ್ಕೊಂಡಿದೆ. ಮಾಜಿ ಕಾರ್ಪೊರೇಟ್ ಆಗಿರುವಂತಹ ಮಮತಾ ವೆಂಕಟೇಶ್ ಅವರು ಈಗಾಗಲೇ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ವೈ ಸ್ಪೋರ್ಟ್ಸ್ ಸಂಸ್ಥೆಯ ಪರವಾಗಿ ಹಾಗೂ ಸಂಘಟಕರ ಪರವಾಗಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಕ್ರೀಡಾಭಿಮಾನಿಗಳ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತವನ್ನು ಈ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಮೂರು ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 15 ಓಟಗಳು. 18 ಎಸೆತ, 16 ಓಟದ ಅವಶ್ಯಕತೆ. 18 ಬಾಲ್ 16 ರನ್ಸ್ ರಿಕ್ವೈರ್ಡ್. ಸ್ಟ್ರೈಕಿಂಗ್ ಭಾಗದಲ್ಲಿ ಮೊಹಸಿನ್, ರನ್ಔಟ್ ಆಗುವ ಸಾಧ್ಯತೆ. ಅನವಶ್ಯಕವಾದಂತ ಓಟವನ್ನ ಕಸಿಯಲು ಹೋದ್ರು. ಬಹುಶಃ ಅದೃಷ್ಟ ಕೈ ಕೊಡ್ತಾ ಇದೆ ಜೆಕೆ ತಂಡಕ್ಕೆ. ಔಟ್ ನ ರೂಪದಲ್ಲಿ ಮಾರ್ಕ್ ಮಹೇಶ್ ಪೆವಿಲಿಯನ್ ಹಾದಿ ಹಿಡಿತಾ ಇದ್ದಾರೆ. 4
ಅಫ್ರೋಜ್ ರವರ ಕೊನೆಯ ಎಸೆತ ಈ ಓವರ್ ಮುಕ್ತಾಯಗೊಳ್ಳಲಿಕ್ಕೆ 13ಕ್ಕೆ 10, 13 balls 10 runs required. ಉತ್ತಮವಾದಂತಹ ಹೊಡೆತ ಯಕ್ಷಕವನ್ನ ಚೆಂಡು ಸಾಕ್ತಾ ಇದೆ. ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಡಿಡಿ ತಂಡದ ಕ್ಷೇತ್ರ ರಕ್ಷಣೆಯಿಂದ 3ನೇ ಓಟವನ್ನು ಕಸಿಯಲು ಹೋಗ್ತಾ ಇದ್ದಾರೆ. ಶರವೇಗದಲ್ಲಿ ಪ್ರದೀಪ್ ರವರು 3 ಓಟವನ್ನ ಪೂರೈಸಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಓವರ್ನ ಮುಕ್ತಾಯ. 4 ಓವರ್ನ ಮುಕ್ತಾಯದ ಬಳಿಕ ಜೆಕೆ ತಂಡದ ಒಟ್ಟು ಮೊತ್ತ 24 ಓಟಗಳು. ಉಳಿದಿರತಕ್ಕಂಥ 12 ಎಸೆತಗಳ ಮುಂದೆ ಕೇವಲ 7 ಓಟಗಳು ಮಾತ್ರ ಬರಬೇಕಾಗಿದೆ. 12ಕ್ಕೆ 7. ಹೆಚ್ಚಿನ ಒತ್ತಡವನ್ನ ಹೇರಿರ್ತಕ್ಕಂಥ ಒಂದು ತಂಡ. ಕೊಂಚ ಪ್ರದೀಪ್ ರವರು ಆ ಒಂದು ಒತ್ತಡವನ್ನ ನಿವಾರಿಸಿದ್ದಾರೆ. ಇಲ್ಲ ಬೌಂಡ್ರಿ ಇಲ್ಲ ಅದು. ದಯವಿಟ್ಟು ಶೀಘ್ರಗತಿಯಲ್ಲಿ ಪಂದ್ಯವನ್ನ ಮುಗಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಮಯದ ಅಭಾವವಿದೆ. ಸಾಕಷ್ಟು ಪಂದ್ಯಕೂಟಗಳು ಈ ಒಂದು ಮೈದಾನದಲ್ಲಿ ಸಾಗ್ಲಿಕ್ಕಿದೆ. ಸಮಯ ಕೈ ಮೀರಿ ಹೋಗ್ತಾ ಇದೆ. ಈ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲಾ ತಂಡದ ಆಟಗಾರರು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಸಂಘಟಕರ ಪರವಾಗಿ. 12ಕ್ಕೆ 7. ಹೊಸ ಎಸೆತಗಾರ ಆಬಿದ್ ರವರ ಎಂಟ್ರಿ ಆಗ್ತಾ ಇದೆ. ಸ್ಟ್ರೈಕಿಂಗ್ ವಿಭಾಗದಲ್ಲಿ ಪ್ರದೀಪ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮೊಹಸಿನ್, ಎಸ್ ಕಾರ್ಯ ವಿಭಾಗದಲ್ಲಿ ಆಬಿದ್. 12ಕ್ಕೆ 7. 12 balls 7 runs रिक्वायर्ड. 12 गेंद में 7 रनों की जरूरत. क्या इस लक्ष्य को हासिल कर पाएगी जेके टीम? देखना पड़ेगा. ಹೊರ ತಿರುವು ಪಡ್ಕೊಳ್ತಾ ಇದೆ ಚೆಂಡು. ಅಗಲವಾದ ಚೆಂಡೆಂದು ತೀರ್ಪುಗಾರರಿಂದ ತೀರ್ಮಾನ. ಒಂದು ಅತಿರಿಕ್ತ ಓಟದ ಸೇರ್ಪಡೆ ಆಗ್ತಾ ಇದೆ ಈ ಮೂಲಕವಾಗಿ. ಡಾಟೆಡ್ ಡೆಲಿವರಿ, ಕ್ಷಮಿಸಿ, ಅಗಲವಾದ ಚೆಂಡು. ಮತ್ತೊಮ್ಮೆ ಚೆಂಡು ಹೊರ ತಿರುವು ಪಡ್ಕೊಳ್ತಾ ಇದೆ. ಮತ್ತೊಮ್ಮೆ ಅತಿರಿಕ್ತ ಓಟದ ಸೇರ್ಪಡೆ. ಆಬಿದ್ ರವರು ಲಯವನ್ನ ಕಂಡುಕೊಳ್ಳೋದ್ರಲ್ಲಿ ವಿಫಲತೆಯನ್ನು ಕಂಡುಕೊಳ್ತಾ ಇದ್ರೆ ಮೂಲಕವಾಗಿ ಕೇವಲ 5 ಓಟದ ಅವಶ್ಯಕತೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು. 4 ಓಟಗಳು. ಪ್ರದೀಪ್ ರವರ ದಾಂಡಿನಿಂದ ಅತ್ಯಮೂಲ್ಯವಾದಂತಹ ಒಂದು 4 ಓಟಗಳು ಬರ್ತಾ ಇದೆ. ಈ ಮೂಲಕವಾಗಿ ಪಂದ್ಯ ಟೈ ಆಗ್ತಾ ಇದೆ. ಕೇವಲ 1 ಅವಶ್ಯಕತೆ. ತಂಡದ ನಾಯಕ ಟಾಸ್ಗಾಗಿ ಆಗಮಿಸಿದ್ದಾರೆ. ಟಾಸ್ ಪ್ರಕ್ರಿಯೆ ಸಾಗ್ತಾ ಇದೆ. ಸುಂದರ ತಿರಸ್ಕಾರಕ್ಕೆ ಡಾಟೆಡ್ ಡೆಲಿವರ್ ಆಗಿ ಮಾರ್ಪಾಡ್ತಾ ಇದ್ದಾರೆ ಮೂಲಕವಾಗಿ. ದಾವಣಗೆರೆ 11 ತಂಡದ ನಾಯಕ ಹಾಲಪ್ಪ ಟಾಸ್ ಅನ್ನ ಜಯಿಸಿ ಕ್ಷೇತ್ರ ರಕ್ಷಣೆಯನ್ನ ಆಯ್ದುಕೊಳ್ತಾ ಇದ್ದಾರೆ. ದಯವಿಟ್ಟು ಈ ಪಂದ್ಯ ಮುಗಿದ ತಕ್ಷಣ ದಾವಣಗೆರೆ 11 ತಂಡದ ಕ್ಷೇತ್ರ ರಕ್ಷಕರು ಶೀಘ್ರಗತಿಯಲ್ಲಿ